ಅಲ್ಲಿ ನಾಟಕಗಳೆಲ್ಲ ಹಾಗೆ. ಅದರಲ್ಲೂ ಸಂಪೂರ್ಣ ರಾಮಾಯಣ 10:30 ಶುರು ಆದ್ರೆ ಬೆಳಗ್ಗೆ 6:30 ಸೂರ್ಯ ಹುಟ್ಟೋಕ್ ಮೊದ್ಲು ಏನಾರ ಮಂಗಳ ಆಡಿದ್ರೆ ಯಾವನೋ ಅವನು ಅನ್ನೋರು. ಚಾಪೆ ಕ್ಲಾಸಲ್ಲಿ ಚಾಪೆ 8 ಆಣೆ. ಅವಾಗ ಚಾಪೆ ಕ್ಲಾಸು, ಚೇರು, ಸೋಫಾ 3 ಇತ್ತು. 5 ರೂಪಾಯಿ, 2 ರೂಪಾಯಿ 8 ಆಣೆ ಕ್ಲಾಸ್. ಚಾಪೆ ಕ್ಲಾಸ್ ಅಲ್ಲಿ ಕೇಳವ್ರ? ಚಾಪೆ ಕ್ಲಾಸ್ ಅಲ್ಲಿ ಇನ್ನ ಸೂರ್ಯ ಹುಟ್ಟಿಲ್ಲ, ಏನು ಮಂಗಳ ಆಡ್ತಿದ್ದೀರ ರೇ ಅನ್ನೋರು. ಸೂರ್ಯ ಹುಟ್ಟೋವರೆಗೂ ಮಂಗಳ ಆಡಂಗಿಲ್ಲ, ಸಂಪೂರ್ಣ ರಾಮಾಯಣ ಅಂತ. ಸ್ನೇಹಿತರೆ, ಹೊನ್ನಪ್ಪ ಭಾಗವತರ ಮುಂದಿನ ಪಯಣ ಇದರ ಬಗ್ಗೆನೂ ಅವ್ರನ್ನ ಕೇಳೋಣ. ಸರ್, ಇಷ್ಟು ಒಳ್ಳೆ ಬಸವೇಶ್ವರದಂತ ಒಳ್ಳೆ ಪಿಕ್ಚರ್ ಕೊಟ್ಟಂತ ಹೊನ್ನಪ್ಪ ಭಾಗವತರು ಮುಂದೆ ಏನ್ ಮಾಡಿದ್ರು? ಮುಂದೆ ಕೆಲವು ಕಾಲ ಸುಮ್ನೆ ಇದ್ರು. ಸಂಗೀತ ಕಚೇರಿಗಳು ಅಲ್ಲಿ ಇಲ್ಲಿ ತಮಿಳ್ನಾಡಲ್ಲೂ ಪ್ರಸಿದ್ಧಿ ಆಗ್ಬಿಟ್ಟಿದ್ರು. ಎಲ್ಲಾ ಊರುಗಳಲ್ಲೂ ಸಂಗೀತ ಕಚೇರಿಗಳು, ಸಭಾ ಕಚೇರಿಗಳು, ಆಲ್ ಇಂಡಿಯಾ ರೇಡಿಯೋ ಮೆಡ್ರಾಸ್ ಅಲ್ಲೂ ಹಾಡಿದ್ದಾರೆ. ಅಲ್ಲೂ ಹಾಡ್ಕೊಂಡು ಸುಮ್ಮನೆ ಇದ್ಮೇಲೆ ಹೀಗೆ ಸ್ನೇಹಿತರುಗಳೆಲ್ಲ ಸೇರಿ ತಮಿಳ್ ಪಿಕ್ಚರ್ ಯಾಕೆ ಮಾಡಬಾರ್ದು ನೀವು ಅಂತ ಅವ್ರಿಗೆ ಒಂದು ಆಸೆ ಹುಟ್ಟಿಸಿದ್ರು. ಆಯ್ತು, ಇದು ಎಷ್ಟೆಲ್ಲ ಮಾಡಿದ್ವಲ್ಲ, ತಮಿಳ್ನಲ್ಲೂ ಸಂಪಾದಿಸಿದ್ದೇನೆ, ಒಂದು ಪಿಕ್ಚರ್ ಮಾಡೋಣ ಅಂತ ಹೇಳಿ ಚಿನ್ನಪ್ಪ ದೇವರ್ ಒಬ್ಬರು ದೊಡ್ಡ ಹಿರಿಯ ಪ್ರೊಡ್ಯೂಸರು, ಅವರ ತಮ್ಮ MA ತಿರುಮುಗಂ ಅಂತ, ಅವರನ್ನ ನಿರ್ದೇಶಕರನ್ನಾಗಿ ಹಾಕೊಂಡು ಒಂದು ಪಿಕ್ಚರ್ ಮಾಡಬೇಕು ಅಂತಿದ್ದಾಗ ಆಗಿನ ಕಾಲಕ್ಕೆ ಹೆಸರಾಂತ ಕಥೆಗಾರರು ಅಯ್ಯ ಪಿಳ್ಳೈ ಅಂತ ಅವ್ರನ್ನ ಒಂದ್ ದಿವಸ ಮನೆಗೆ ಕರೆಸಿ, ಈ ತರ ನಾವು ಪಿಕ್ಚರ್ ಮಾಡ್ಬೇಕು ಅಂತ ಇದ್ದೀವಿ, ನಿಮ್ಮಲ್ಲಿ ಒಳ್ಳೆ ಕತೆ ಇದೆ ಅಂತ ಗೊತ್ತಾಯ್ತು, ಯಾವ್ದಾರು ಒಂದು ಕತೆ ಹೇಳಿ. ಅವರು ಒಂದು ಒಳ್ಳೆ ಕತೆ ಇದೆ, ಟೈಟ್ಲ್ ಬಂದು ಉழவுக்கும் தொழிலுக்கும் ವಂದனை செய்வோம் ಅಂತ ಟೈಟ್ಲು ಇದು. ಹಾಗಂದ ಕನ್ನಡದಲ್ಲಿ ಉಳುಮೆಗೂ ಕೈಗಾರಿಕೆಗೂ ನಾವು ಕೈ ಮುಗಿಯೋಣ. ಅವರು ನಮ್ಮ ಕರ್ನಾಟಕದಲ್ಲಿ ಕುವೆಂಪು ಎಷ್ಟು ಹೆಸರ ತಗೊಂಡಿದ್ರು, ತಮಿಳ್ನಾಡಲ್ಲಿ ಅಷ್ಟೇ ಹೆಸರು ಆ ಕಾಲದಲ್ಲಿ ತಗೊಂಡಿದ್ರು. ಸರಿ, ಇದು ಕತೆ ಕೇಳ ಭಾರತೀಯರ ಹೆಸರು ಅದು ಕತೆ, ಅದನ್ನ ಅಯ್ಯ ಪಿಳ್ಳೈ ಸೆಲೆಕ್ಟ್ ಮಾಡಿ ಭಾರತೀಯರ ಕತೆ ಮಾಡಿ ನಿಮ್ಗೆ ಚೆನ್ನಾಗಿ ಓಡುತ್ತೆ ಅಂತ ಹೇಳಿ ಒಂದ್ ದಿವಸ ಕತೆ ಹೇಳಿದ್ರು. ಅದನ್ನ ಸ್ಕ್ರೀನ್ ಪ್ಲೇನು ಮಾಡಿದ್ರು. ಆರ್ಟಿಸ್ಟ್ ಸೆಲೆಕ್ಷನ್ಸ್ ಬಂತು, ಯಾರ್ಯಾರನ್ನ ಹಾಕೊಳ್ಳೋದು ಏನು ಅಂತ. ಆವಾಗ ಆ ಕಾಲದಲ್ಲಿ ಫೇಮಸ್ ಆಗಿದ್ದು EV ಸರೋಜಾ ಅಂತ, ಆಕೆ ಹೀರೋಯಿನ್. ಪ್ರೇಮ್ ನಜೀರ್ ಆರ್ಟಿಸ್ಟ್, ಅವರು 500 ಚಿತ್ರಗಳ ಹೀರೋ, ಮಲಯಾಳಂ ತಮಿಳು ಎಲ್ಲ ಸೇರಿ ಮಾಡಿದ್ರು. ಅವ್ರನ್ನ ಹೀರೋ ಆಗಿ ಸೆಲೆಕ್ಟ್ ಮಾಡಿ, ಕರುಣಾನಿಧಿ ಅಂತ ಕಾಮಿಡಿ ಆರ್ಟಿಸ್ಟು, MN ರಾಜಂ ವ್ಯಾಂಪ್ ಕ್ಯಾರೆಕ್ಟರ್, ಕನ್ನಮ್ಮ ಅಂತ ಪೋಷಕ ನಟಿ, D ಬಾಲಸುಬ್ರಹ್ಮಣ್ಯಂ ಪೋಷಕ ನಟ, ನಮ್ಮ ಅಶ್ವಥ್ ಅವ್ರ ಪಂಡ್ರಿಬಾಯ್ ಹೇಗೋ ಹಾಗೆ ಆ ಕಾಲ ಸೆಲೆಕ್ಟ್ ಮಾಡಿ ಪಿಕ್ಚರ್ ಶೂಟಿಂಗ್ ಮಾಡಿದ್ರು. ಚೆನ್ನಾಗಿ ಬಂತು ಪಿಕ್ಚರು. ಆ ಟೈಟಲ್ಗೋಸ್ಕರನೇ ಪಿಕ್ಚರ್ ಅರ್ಧ ಮುಗ್ದಾಗೆ ಕೆಲವರು ಡಿಸ್ಟ್ರಿಬ್ಯೂಟರ್ಗಳು ಬಂದು ನಮಗೆ ಏರಿಯಾ ಕೊಡಿ ಅಂತ ಕೇಳಿದ್ರು. ಆದ್ರೆ ನಿರ್ದೇಶಕರು MA ತಿರುಮುಗಂ, ಬೇಡಿ ಸಾರ್, ಕೊಡಬೇಡಿ, ಮುಂದೆ ಬಹಳ ಚೆನ್ನಾಗಿ ಓಡುತ್ತಿದ್ದು, ಈ ಟೈಟಲ್ಗೆ ಅರ್ಧ ಬರ್ತಾರೆ, ಕೊಟ್ರೆ ನಿಮ್ಗೆ ಲಾಸ್ ಆಗುತ್ತೆ, ಹಂಗೆ ಹೀಗೆ ಅಂತ ಹೇಳಿದ್ರು. ಸರಿ, ಅವ್ರ ಮಾತನ್ನು ನಂಬಿ ಯಾರಿಗೂ ಡಿಸ್ಟ್ರಿಬ್ಯೂಷನ್ ಕೊಡದಿರ ಅವರೇ ಪಿಕ್ಚರ್ ಪೂರ್ತಿ ಮಾಡೋಣ ಅಂತ ಹೇಳಿ ಮಾಡಿ ಪಿಕ್ಚರ್ ಎಲ್ಲ ಆಗಿ ಸೆನ್ಸಾರ್ ಆಯ್ತು. ಇನ್ನೇನ್ ರಿಲೀಸ್ ಮಾಡ್ಬೇಕು ಮಾಡೋಣ ಅನ್ನೋ ಟೈಮಲ್ಲಿ ಸಿಲೋನು, ಸಿಂಗಪೂರು, ಬರ್ಮಾ ಅಲ್ಲೇನೋ ಕಲಹಗಳು, ಏನೇನೋ ತೊಂದರೆಗಳಾಗಿ ಮಾರ್ಕೆಟ್ ಬಿದ್ದೋಯ್ತು. ಸರಿ, ಇನ್ನು ಅಲ್ಲೆಲ್ಲ ಬಿದ್ಮೇಲೆ ಚೆನ್ನೈ ಮೆಡ್ರಾಸ್ ಅಲ್ಲಿ ಎಷ್ಟು ಬರುತ್ತೆ, ಯಾರು ಮುಂದೆ ಬರ್ಲಿಲ್ಲ ಸರಿಯಾದ ರೀತಿಲಿ ತಗೊಳಕ್ಕೆ. ಸರಿ, ಬಂದಷ್ಟು ಆಗ್ಲಿ ಅಂತ ರಿಲೀಸ್ ಮಾಡ್ಬಿಟ್ಟು ಅದರಲ್ಲಿ ಒಂದು ಸಾಕಷ್ಟು ನಷ್ಟ ಆಯ್ತು, ಬೇಕಾದಷ್ಟು. ಸರಿ, ಸಾಕು, ಇನ್ನ ಈ ಸಿನಿಮಾ ಫೀಲ್ಡು, ನಾನು ಬೆಂಗಳೂರಿಗೆ ಹೋಗ್ತೀನಿ, ನನಗೆ ಸಂಗೀತ ಇದೆ, ನಾನು ಸಂಗೀತ ನಂಬ್ಕೊಂಡಿರ್ತೀನಿ, ನಾನೇನು ಇದು ಕನಸಲ್ಲೂ ನೆನ್ಸಿರ್ಲಿಲ್ಲ ಈ ಫೀಲ್ಡ್ಗೆ ಬರ್ತೀನಿ ಅಂತ. ಸಂಗೀತ ಸಾಕು ಅಂತೇಳಿ, ಹಾಗೂ ಅಲ್ಲಿ ನಮ್ಮ ದೊಡ್ಡ ಬಂಗ್ಲೆ ಮನೆ ಇತ್ತು ಟಿ ನಗರಲ್ಲಿ, ಅದನ್ನ ಕೊಡ್ಬೇಕು ಅಂತಿದ್ದಾಗ ಆ ಬ್ಯಾಂಕ್ನವ್ರು ಬಂದು, ಸರ್ ಯಾತಕ್ ಸರ್ ಮಾರಕ್ ಹೋಗ್ತೀರಾ, ಬಾಡಿಗೆ ಕೊಟ್ಟೋಣ, ಸ್ವಲ್ಪ ದಿವಸ ಬೀಗ ಹಾಕಿ ಆಮೇಲೆ ನೋಡ್ಕೊಳ್ಳೋಣ ಅಂದ್ರೆ, ಇಲ್ಲಪ್ಪ ಬೇಡ, ಭಾಗವತರು ಬೀಗ ಹಾಕ್ಬಿಟ್ಟು ಓಡೋಗ್ಬಿಟ್ರು ಅನ್ನೋ ಹೆಸರು ಬರಬಾರ್ದು ಅಂತ ಹೇಳಿ ಆ ಬಂಗ್ಲೆಯನ್ನು ಮಾರಿ ಅಲ್ಲಿ ಕೊಡ್ಬೇಕಾದವ್ರಿಗೆ, ಡಿಸ್ಟ್ರಿಬ್ಯೂಟರ್ಗೆ ಯಾರ್ಯಾರ ಹತ್ರ ತಂದಿದ್ರು ಅವ್ರಿಗೆಲ್ಲ ಕೊಟ್ಟು ಚುಕ್ತಾ ಮಾಡಿ, ಯಾರಿಗೂ ಒಂದು ಪೈಸಾ ಕೊಡೋ ಬಾಕಿ ಇಲ್ಲ ಅಂತ ಹೇಳಿ ಅನ್ನಿಸ್ಕೊಂಡು ಅಲ್ಲಿಂದ 59 ಡಿಸೆಂಬರ್ ಅಲ್ಲಿ ವಾಪಸ್ಸು ಕರ್ನಾಟಕಕ್ಕೆ
60 ಜನವರಿಲಿ ನಾವ್ ಇಲ್ಲಿದ್ವಿ. ಏನ್ ನಿಮ್ ಮನೆಯಿಂದ ಅಲ್ಲಿಂದ ಏನೇನ್ ತಗೊಂಬಂದ್ರಿ? ಬಂದಿದ್ದು ನೋಡಿ, ಈ 2 ಶೋಕೇಸ್ಗಳು, ತಂಬೂರಿ, ಮತ್ತೆ ಕೆಲವು ಯಾವ್ದು ಚೇರ್ಸ್, ಕಾರ್ಬೆಟ್ಗಳು, ಒಂದು 7-8 ಗಾಡ್ರೇಜ್ ಬೀರು ಇತ್ತು. ಅದೆಲ್ಲ ಲ್ಯಾಬ್ನವ್ರಿಗೆ ನೀವೇ ಇಟ್ಕೊಳ್ರಪ್ಪ ಅಂತ ಹೇಳಿ ಇಟ್ರು. ಹಾಗೂ ನಮ್ಮ ತಾಯಿ ಕೆಲವು ಅದು ತಗೊಂಡೋಗೋಣ ಅಂದ್ರೂ ಯಾವ್ದು ತಗೊಂಡೋಗೋದ್ ಬೇಡ, ತಂಬೂರಿ ತಗೊಂಡೋಗೋಣ ಅಂತ ಹೇಳಿ ತಂಬೂರಿ ಇದನ್ನೆಲ್ಲ ತಗೊಂಡು ಬೆಂಗಳೂರಿಗೆ ಬಂದ್ವಿ. ಆಮೇಲೆ ಸಂಗೀತ ನಮ್ಗೊಂಡು ಸಂಗೀತದ ಬಗ್ಗೆ ಜಾಸ್ತಿ ಒಲವಾಯ್ತು. ಸಂಗೀತದಲ್ಲಿ ಅವರ ಆಸಕ್ತಿ ಬೆಳೆಸ್ಕೊಂಡು ಸಭಾ ಕಚೇರಿಗಳು ಅದು ಇದು ಎಲ್ಲ ಮಾಡಿಕೊಂಡು ಇದ್ದು, ಪುನಃ ಡ್ರಾಮಾ ಕಂಪ್ನಿ ಹುಚ್ಚಿಡೀತು, ಅಲ್ಲಿಗೆ ಬಂದಿಲ್ತು. ಇದು ಹೇಗೆ ಅಂದ್ರೆ, ಇದೇ ಈಗ ಎಲ್ಲ ಮುಗಿದ್ಮೇಲೆ ಫ್ರೀ ಆಗಿದ್ದಿದ್ದಲ್ಲ, ಸಂಜೆ ಹೊತ್ತು MP ಸ್ಟುಡಿಯೋಗೆ ಹೋಗಿ ಸ್ನೇಹಿತರ ಜೊತೆ ಮಾತಾಡ್ಕೊಂಡು ಕೂತಿದ್ರು. ಆಗ MP ಸ್ಟುಡಿಯೋ ಮಾಲೀಕರು ಅಂತಂದಿ 4-5 ಜನ, ಗುರಪ್ಪ, ಹನುಮಂತಪ್ಪ, ಕೃಷ್ಣಪ್ಪ, ಇವರೆಲ್ಲ ಭಾಗವತ್ರೆ, ನಿಮ್ಗಿನ್ನೂ ವಯಸ್ಸಿದೆ, ಇನ್ನೂ ಶಕ್ತಿ ಇದೆ, ಯಾಕೆ ಸುಮ್ನೆ ಕೂತಿದ್ದೀರಾ, ಸಂಗೀತದ ಪಾಡಿಗೆ ನೀವು ಸಂಗೀತ ಮಾಡ್ಕೊಳ್ಳಿ, ಆದ್ರೆ ಕಲೆ ಬಿಡಬೇಡಿ, ಒಂದು ಡ್ರಾಮಾ ಕಂಪ್ನಿ ಮಾಡೋಣ ಅಂತ ಹುಚ್ಚೆಪ್ಸಿದ್ರು. ಬೇಡಪ್ಪ ತಿರ್ಗಿ ಇವೆಲ್ಲ ಇವೆಲ್ಲ ನನ್ನ ಪಾಡಿಗೆ ನಾನು ಸಂಗೀತ ಸಾಕು, ಮನೇಲಿ ಇರ್ತೀನಿ ನಾನು, ಇಲ್ಲ ನೀವು ಯೋಚನೆ ಮಾಡಿ ಅಲ್ಲ ಅಂತ ಸ್ವಲ್ಪ ಟೈಮ್ ಕೊಟ್ರು. ಆ ಸಮಯದಲ್ಲಿ ಗುಬ್ಬಿ ವೀರಣ್ಣವ್ರಿಗೆ ಗೊತ್ತಾಗೋಯ್ತು, ಭಾಗವತರು ಫ್ರೀ ಆಗಿ ಬಂದಿರ್ತಾರೆ, ಇಲ್ಲಿ ಸಿಗ್ತಾರೆ ಅಂತ. ಒಂದ್ ದಿವಸ ಗುಬ್ಬಿ ವೀರಣ್ಣವ್ರು ಸ್ಟುಡಿಯೋಗೆ ಬಂದ್ರು. ಏನ್ ಸ್ವಾಮಿ ಇದಕ್ಕಿದ್ದಂಗೆ ದಯಮಾಡಿಸ್ಬಿಟ್ಟಿದ್ದೀರಾ? ಅವಾಗ ನಮ್ ತಂದೆಗೆ ಗುಬ್ಬಿ ವೀರಣ್ಣವ್ರು ಅಂದ್ರೆ ಅನ್ನದಾತರ, ಬಹಳ ಗೌರವ, ಯಾವಾಗ್ಲೂ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ರು. ಅವ್ರು ಏನೇ ಮಾಡಿದ್ರು ಅದೆಲ್ಲ ಮನಸ್ಸಿಗೆ ಹಾಕೊಳ್ತೀರ. ಏನಿಲ್ಲಪ್ಪ, ನೀನ್ ಇಲ್ಲಿದ್ಯಾ ಅಂತ ಗೊತ್ತಾಯ್ತು, ಸುಮ್ಮನೆ ನೋಡ್ಕೊಂಡು ಹೋಗೋಣ, ಹೇಗಿದ್ಯಾ, ಈಗ ಮದ್ರಾಸಲ್ಲಿ ಇಲ್ವಂತೆ ಅಂತ ಬಂದೆ ಇದ್ರು. ಇಲ್ಲ ನೀವು ಸುಮ್ನೆ ಬರಲ್ಲ, ನೀವು ಏನೋ ಕಾರಣ ಇರುತ್ತೆ, ಬನ್ನಿ ಅಂತೆಲ್ಲ ಕಾಫಿ ಗಿಫಿ ಎಲ್ಲ ಕುಡಿದ್ಮೇಲೆ, ಏನು ಇಲ್ಲಪ್ಪ ಅವನಪ್ಪ, ಅವ್ರು ಇದೇ ಭಾಷೆ, ಈಗ ಸುಮ್ನೆ ಕೂತಿದ್ಯಾ, ಯಾಕಿದ್ಯಾ, ಯಾವ್ದಾದ್ರು ಒಂದು ನಮ್ ನಾಟಕದ ಕಂಪ್ನಿಗೆ ಬಾ. ಅವಾಗ ಗುಬ್ಬಿ ಥಿಯೇಟರ್ ಅಲ್ಲೇ ಇತ್ತಲ್ಲ, ಹೋಗಿ ಟೈಮ್ ಇದ್ದಾಗ ಒಂದು ಸ್ವಲ್ಪ ದಿವಸ ನಾಟಕದಲ್ಲಿ ಆಕ್ಟ್ ಮಾಡೋದು. ಇಲ್ಲ ಸ್ವಾಮಿ, ನಾನಿನ್ನು ಬೇರೆಯವ್ರ ಕಂಪ್ನಿಲಿ ಬಂದು ಆಕ್ಟ್ ಮಾಡಲ್ಲ, ಹಾಗೇನಾರು ಮಾಡೋ ಸ್ಥಿತಿ ಬಂದ್ರೆ ನನ್ನ ಸ್ವಂತ ಕಂಪ್ನಿ ಮಾಡಿ ನಾಟಕ ಆಡ್ತೀನಿ ಅಂತ ಹೇಳ್ಬಿಟ್ರು ಬಾಯ್ ತಪ್ಪಿ. ಇದು ಅವ್ರು ಇಟ್ಕೊಂಡ್ಬಿಟ್ರು ಸ್ನೇಹಿತರುಗಳೆಲ್ಲ, MP ಸ್ಟುಡಿಯೋದವರೆಲ್ಲ. ನೀನು ಗುಬ್ಬಿ ವೀರಣ್ಣವ್ರಿಗೆ ಹೇಳಿದಲ್ಲಪ್ಪ, ಏನೋ ಬಾರೋ ಅಂತ ಮಾತಾಡ್ತಾ ಇದ್ರು, ಈಗ ನಾವೇ ಡ್ರಮ್ಗೆ ಮಾಡೋಣ, ಇಷ್ಟು ದಿವಸ ಕೇಳಿದಾಗ ನೀನು ಒಪ್ಲಿಲ್ಲ, ಗುಬ್ಬಿ ವೀರಣ್ಣವ್ರು ಬಂದ್ಮೇಲೆ ಈಗ ಹೇಳೋದಲ್ಲ, ಮಾಡೋಣ ಅಂತ ಹೇಳಿದ್ರು. ಸರಿಯಪ್ಪ, ಸ್ವಲ್ಪ ದಿವಸ ಯೋಚನೆ ಮಾಡ್ತೀನಿ, ಟೈಮ್ ಕೊಡಿ ಅಂತ ಕೇಳಿ ಕೊನೆಗೆ ಹಾಗೂ ಮಾಡಿ ಒಪ್ಸಿ, ಕೊನೆಗೆ ಶ್ರೀ ಉಮಾಮಹೇಶ್ವರ ಸಂಗೀತ ನಾಟಕ ಮಂಡಳಿ ಅಂತ ಹೆಸರಿಟ್ಬಿಟ್ಟು, ಅವರು ಭಾಗಸ್ಥರು, ನಮ್ಮ ತಂದೆಯವರು ಆರ್ಟಿಸ್ಟ್ ಕಡೆ, ಅವರು ಕಮರ್ಷಿಯಲ್ ಅದ್ ನೋಡ್ಕೊಳ್ಳೋ ತರ ಒಪ್ಪಂದ ಮಾಡ್ಕೊಂಡು, ಈಗ ಸೆಂಟ್ ಜಾನ್ಸ್ ಕಾಲೇಜ್ ಇದೆಯಲ್ಲ, ಅಲ್ಲಿ ಓಂಕಾರ್ ಸ್ಟುಡಿಯೋ ಅಂತ ಇತ್ತು ಅವಾಗ, ಆ ಖಾಲಿ ಜಾಗದಲ್ಲಿ ಇತ್ತು. ಅಲ್ಲೇ ನಾಟಕದ ಪರದೆಗಳು ಅದು ಇದು ಎಲ್ಲ ಬರ್ಸಿ ಹೊಸದಾಗಿ ಗುಬ್ಬಿ ವೀರಣ್ಣವ್ರ ತರಾನೇ ಇರ್ಬೇಕು ಅಂತ ಹೇಳಿ, ಅದಕ್ಕೆ ತಕ್ಕಂತೆ ಪರದೆಗಳು ಅದು ಇದು ಎಲ್ಲ ಟೆಕ್ನಿಕ್ ಆಗಿ ಏನೇನ್ ಮಾಡ್ಬೇಕು ಅಂತೆಲ್ಲ ಮಾಡಿ, ನಾಟಕ ಯಾವ್ದು ಫಸ್ಟ್ ಶುರು ಮಾಡೋಣ ಅಂತ ಇವರಲ್ಲಿ ಯೋಚನೆ ಬಂತು. ಪೌರಾಣಿಕ ನಾಟಕದಿಂದ ಶುರು ಮಾಡ್ಬೇಕು, ಶ್ರೀ ವೆಂಕಟೇಶ್ವರ ಮಹಾತ್ಮೆ, ಶ್ರೀನಿವಾಸ ಕಲ್ಯಾಣ ನಾಟಕ ಮಾಡ್ಬೇಕು ಅಂತ ಆಯ್ತು. ಇದು ಹೇಗೆ ಪ್ಲಾಟ್ ಯಾರತ್ತಿದೆ, ಕತೆ ಯಾರಿದು, ನಮ್ಮ ಹೇಳೋ ನಾಟಕದ ಎಷ್ಟೋ ಜನ ಬೇರೆ ಬೇರೆ ಆಡ್ತಿರ್ತಾರೆ, ಅದು ವಿಭಿನ್ನವಾಗಿರುತ್ತೆ, ನಾವು ಬೇರೆ ತರ ಮಾಡ್ಬೇಕು ಅಂತ ಹೇಳಿ ಗಮಕಿ ರಾಮಕೃಷ್ಣ ಶಾಸ್ತ್ರಿಗಳು ಅಂತ ಇದ್ರು, ಅವರು ದೊಡ್ಡ ವಿದ್ವಾಂಸರು. ಅವ್ರ ಹತ್ರ ಎಲ್ಲ ಇದಕ್ಕೆ ಬೇಕಾದ ನಿಘಂಟುಗಳು ಅದು ಇದು ಎಲ್ಲ ಇತ್ತು. ಅವ್ರ ಹತ್ರ ನನ್ನ ತಂದೆ ಎಲ್ಲ ಹೋಗಿ, ಏನಪ್ಪಾ ಬಂದ್ಬಿಟ್ಟೆ ಹೊಲಪ್ಪ ಅಂತಾನೆ ಕರೀತಾ ಇದ್ದಿದ್ದು. ಅವರು ಸಂಗೀತ ವಿಮರ್ಶಕರು, ಅವರು ಗೊತ್ತಿತ್ತು. ಹೀಗೆ ಸ್ವಾಮಿ ಅವ್ರು ನಾಟಕದ ಕಂಪ್ನಿ ಮಾಡ್ಬೇಕು ಅಂತಿದ್ದೀವಿ, ಶ್ರೀನಿವಾಸ್ ಕಲ್ಯಾಣ ಮಾಡ್ಬೇಕು ಅಂತ ಇದ್ದೀವಿ, ನೀವು ಅದಕ್ಕೆ ನಮ್ಗೆ ಒಂದು ಪ್ಲಾಟ್ ಕತೆ ಬರ್ಕೊಡ್ಬೇಕು. ಅರೆ ಏನಪ್ಪಾ ಇದು, ಎಲ್ಲರೂ ಸಂಗೀತ ನಾಟಕ ಸಿನಿಮಾ ಅಂತ ಹೋದ್ರೆ, ನೀನ್ ಸಿನಿಮಾ ಇಂದ ಮತ್ತೆ ನಾಟಕ ಬಂದಿದ್ದೀರಲ್ಲ, ಏನ್ ನಿನ್ಗೇನು ಏನು ಈ ತರ? ಇಲ್ಲ ಸ್ವಾಮಿ, ಏನೋ ಸ್ನೇಹಿತರು ಒತ್ತಾಯ, ಈಗ ಬಿಡುವಾಗಿದ್ದೀನಿ,
ನೋಡೋಣ, ಅದು ಕುಬೇರಣ್ಣವರು ಕರೆದ್ರು, ಬರಲ್ಲ, ಹಾಗೇನಾದ್ರು ನಾಟಕ ನಾನು ಬೇರೆ ಕಂಪ್ನಿಲಿ ಮಾಡಿದ್ರೆ ನಾನು ಸ್ವಂತ ಕಂಪ್ನಿಲೇ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ. ಅದು ಈಗ ಆಗೋಯ್ತು. ಆಯ್ತು, ಒಳ್ಳೇದೇ ಆಯ್ತು. ಅದು ಒಳ್ಳೇದೇ ಸಬ್ಜೆಕ್ಟ್ ಆರಿಸ್ಕೊಂಡಿದ್ಯಾ, ಶ್ರೀನಿವಾಸ ಕಲ್ಯಾಣ, ನಾ ಬರ್ಕೊಡ್ತೀನಿ, ಸ್ವಲ್ಪ ದಿವಸ ಟೈಮ್ ಬೇಕು, ಒಂದು ತಿಂಗಳು ಬೇಕು ನನಗೆ ಅಂತ ಅಂದ್ರು. ಆಯ್ತು, ನೀವು ತಿಂಗಳು ತಗೊಳ್ಳಿ ಅಂತ ಹೇಳಿ ಅವರು ಸ್ಕ್ರಿಪ್ಟ್ ಕೊಟ್ರು. ಸರಿ, ಸ್ಕ್ರಿಪ್ಟ್ ಎಲ್ಲ ಮಾಡಿ ಅದನ್ನೆಲ್ಲ ನಾಟಕ ರೂಪಕ್ಕೆ ತಂದು ಪ್ರಾಕ್ಟೀಸ್ ಮಾಡಿ, ಸಂಗೀತ ಪ್ರಧಾನ ನಾಟಕ ಅದು, ಅದಕ್ಕೆ ಸಂಗೀತ ನಾಟಕ ಮಂಡಳಿ ಅಂತ ಹೆಸರಿಟ್ಟಿರೋದು ಅಂತೇಳಿ, ಅದಕ್ಕೆ ಯಾವ್ಯಾವ ಆರ್ಟಿಸ್ಟ್ಗಳು ಏನೇನು ಹೇಗೆ ಮಾಡಬೇಕು ಅಂತ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಆ ಶ್ರೀನಿವಾಸ ಕಲ್ಯಾಣದಲ್ಲಿ ಆ ಭೂಲೋಕಕ್ಕೆ ಬಂದಾಗ ಶ್ರೀನಿವಾಸ ಒಬ್ಬ ಭೂಲೋಕದ ರಾಜ ಬರ್ತಾನೆ. ಅದು ಬಂದು ನಮ್ಮ ಹಿರಿಯ ನಟರಾದ ಅರ್ಜುನ್ ಸರ್ಜಾ ಅವರ ತಂದೆ ಶಕ್ತಿ ಪ್ರಸಾದ್, ಅವ್ರಿಲ್ಲೇ ಫೋರ್ಟ್ ಹೈಸ್ಕೂಲಲ್ಲಿ ಡ್ರಿಲ್ ಮೇಸ್ಟರ್ ಆಗಿದ್ರು. ಅವರು ಬಂದು ಆ ನಾಟಕದಲ್ಲಿ ಆ ಪಾತ್ರ ಮಾಡೋರು. ಆಕಾಶ ರಾಜ ಆ ಪಾತ್ರ ಮಾಡೋರು, ಶಕ್ತಿ ಪ್ರಸಾದ್ ಅವರು. ಆಮೇಲೆ ದಿನೇಶು, ಅದೆಲ್ಲ ಅವಾಗ ಅವ್ರಿಗೆ ಮೊದಲನೇದು. ಅಲ್ಲ, ಮೊದಲೇದು ಅವರೆಲ್ಲ ಅಮೆಚೂರ್ ನಾಟಕದವರು. ಇಲ್ಲಿ ಬೆಂಗಳೂರಲ್ಲಿ ಇದೆಲ್ಲ ನಾವು ಬಂದ್ ಮಾಡ್ತೀವಿ ಅಂತ. ದಿನೇಶು, ಆಮೇಲೆ ಧೀರೇಂದ್ರ ಗೋಪಾಲ್, ಇವರೆಲ್ಲ ಮುಸಿರಿ ಕೃಷ್ಣಮೂರ್ತಿ, ಇವರೆಲ್ಲ ಬೇರೆ ಬೇರೆ ಕಂಪ್ನಿ ಇದ್ದವ್ರು ಎಲ್ಲ ಬಂದ್ಬಿಟ್ರು. ಇಲ್ಲಿ ಭಾಗವತರ ಕಂಪ್ನಿ ಮಾಡ್ತಾರೆ, ನಾವು ಬರ್ತೀವಿ ಎಲ್ಲ ಬಂದು. ಹೀಗಾಗಿ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಆಯ್ತು. ಸರಿ, ಬೆಂಗಳೂರಿನಲ್ಲಿ ಸುಮಾರು ದಿವಸ, ಸುಮಾರು ಒಂದು 2-3 ತಿಂಗಳು, 62ರಲ್ಲಿ 2-3 ತಿಂಗಳು ನಾಟಕಗಳು ಆಡಿದ್ವಿ. ಬೇರೆ ನಾಟಕ ರೆಡಿ ಆಗ್ಬೇಕು, ಎಷ್ಟು ದಿವಸ ಅಂತ ಇದೇ ನಾಟಕ ಆಡೋದು, ಬೇರೆ ನಾಟಕ ರೆಡಿ ಆಗ್ಬೇಕಲ್ಲಪ್ಪ, ಏನ್ ಮಾಡೋಣ, ಕ್ಯಾಂಪ್ ಬೇರೆ ಊರಿಗೆ ಹೋಗ್ಬೇಕು, ಬೆಂಗಳೂರಲ್ಲಿ ಎಷ್ಟು ಜನ ನೋಡ್ತಾರೆ ಇದು ಅಂತ ಇದ್ದಾಗ ದಾವಣಗೆರೆಗೆ ಹೋಗುವುದು ಅಂತ ಡಿಸೈಡ್ ಆಯ್ತು. ಆಮೇಲೆ ದಾವಣಗೆರೆಗೆ ಹೋಗಕ್ಕೆ ಬೇರೆ ನಾಟಕ ಬೇಕು ಅಂತೇಳಿ ಸೋಷಿಯಲ್ ನಾಟಕ, ಮಕ್ಕಳ ಫಲ, ಆಮೇಲೆ ಬಸವೇಶ್ವರ ನಾಟಕ, ಕುಂಬಾರ ನಾಟಕ, ಇದೇ ಸಂಪೂರ್ಣ ರಾಮಾಯಣ, ಇವೆಲ್ಲ ರೆಡಿ ಮಾಡಿಕೊಂಡು ಕರ್ನಾಟಕ ಎಲ್ಲ ಸುತ್ತಿ ಶಿವಮೊಗ್ಗ ಕ್ಯಾಂಪ್ನಲ್ಲಿ ಸಾಕು 5 ವರ್ಷ ಆಯ್ತು. ಅವ್ರಿಗೂ ಆರೋಗ್ಯ ಕೆಡ್ತಾ ಬಂತು. ದಿನ ರಾತ್ರಿ 10:30ಗೆ ಶುರುವಾದ್ರೆ 2 ಗಂಟೆಗೆ ಬಂದು ಮಲಗೋದು. ಅಲ್ಲಿ ನಾಟಕಗಳೆಲ್ಲ ಹಾಗೆ. ಅದರಲ್ಲೂ ಸಂಪೂರ್ಣ ರಾಮಾಯಣ 10:30ಗೆ ಶುರು ಆದ್ರೆ ಬೆಳಗ್ಗೆ 6:30 ಸೂರ್ಯ ಹುಟ್ಟೋಕ್ ಮೊದಲು ಏನಾರ ಮಂಗಳ ಆಡಿದ್ರೆ ಯಾವನೋ ಅವನು ಅನ್ನೋರು. ಚಾಪೆ ಕ್ಲಾಸಲ್ಲಿ ಚಾಪೆ 8 ಆಣೆ. ಅವಾಗ ಚಾಪೆ ಕ್ಲಾಸು, ಚೇರು, ಸೋಫಾ 3 ಇತ್ತು. 5 ರೂಪಾಯಿ, 2 ರೂಪಾಯಿ 8 ಆಣೆ ಕ್ಲಾಸ್. ಚಾಪೆ ಕ್ಲಾಸಲ್ಲಿ ಕೇಳವ್ರ? ಚಾಪೆ ಕ್ಲಾಸಲ್ಲಿ ಇನ್ನ ಸೂರ್ಯ ಹುಟ್ಟಿಲ್ಲ, ಏನು ಮಂಗಳ ಆಡ್ತಿದ್ದೀರ ರೇ ಅನ್ನೋರು. ಸೂರ್ಯ ಹುಟ್ಟೋವರೆಗೂ ಮಂಗಳ ಆಡಂಗಿಲ್ಲ. ಸಂಪೂರ್ಣ ರಾಮಾಯಣ ಅಂತ ಅದೇ. ಸ್ನೇಹಿತರೆ, ಆ ಸಂಪೂರ್ಣ ನಾಟಕ ರಾಮಾಯಣ ಆಡ್ಬೇಕಾದ್ರೆ ಅದರಲ್ಲಿ ಕೆಲವರು ವಿಶೇಷ ವ್ಯಕ್ತಿಗಳಿದ್ರು. ಆಂಜನೇಯನ ಪಾತ್ರಕ್ಕೆ ರೊಳ್ಳೆ ವೆಂಕಟಾಚಲಯ, ಮತ್ತೆ ರಾವಣನ ಪಾತ್ರಕ್ಕೆ ನಮ್ಮ ಕಳಗಾಲ್ ಪ್ರಭಾಕರ್ ಶಾಸ್ತ್ರಿಗಳು, ಆಮೇಲೆ ದಾನಶೂರಕರನ ನಾಟಕ ಆಡಿದ್ರೆ ಕೊಟ್ಟೂರಪ್ಪ ಅವರುಗಳು. ಇವ್ರನ್ನೆಲ್ಲ ವಾರಕ್ಕೊಂದ್ಸಾರಿ ರಾಮಾಯಣ ಆಡ್ತಾ ಇದ್ದಿದ್ದು. ರೆಗ್ಯುಲರ್ ನಾಟಕದ ಜೊತೆಯಲ್ಲಿ ಭಾನುವಾರಕ್ಕೆ ಈ ನಾಟಕ, ಅವ್ರನ್ನೆಲ್ಲ ಕರೆಸ್ತಾ ಇದ್ರು. ರಾಜಮ್ಮ ಅಂತ ಆಕೆ ಆಂಜನೇಯನ ಪಾತ್ರ ಮಾಡಿ, ಎಂ ವಿ ರಾಜಮ್ಮನವರು. ಎಂ ವಿ ರಾಜಮ್ಮ ಅಲ್ಲ, ಇವ್ರು ರಾಜಮ್ಮನವರು ಒಬ್ಬರಿದ್ರು. ಆಮೇಲೆ ನಾಗರತ್ನಮ್ಮ ಕಂಸನ ಪಾತ್ರ. ಇವ್ರನ್ನೆಲ್ಲ ಸ್ಪೆಷಲ್ ಆರ್ಟಿಸ್ಟ್ ಕರೆಸಿ ನಾಟಕಗಳು ಆಡ್ತಾ ಇದ್ವಿ. ಆಮೇಲೆ ನಮ್ಮ ತಂದೆ ರಾಮ, ಲಕ್ಷ್ಮಣನ ಪಾತ್ರ ಬೇರೆ. ಹೀಗೆ ಆ ನಾಟಕದ ಕಂಪನಿಗಳ ಒಂದು ಸ್ವಾರಸ್ಯತೆ ಬೇಕಾದಷ್ಟಿದೆ, ಅದು ಹೇಳಕ್ಕಾಗಲ್ಲ. ಅಲ್ಲಿ ನಡೀತಾ ಇದ್ದಿದ್ದ ತಾಪತ್ರಯಗಳು, ಅಲ್ಲಿ ನಡೀತಾ ಇದ್ದ ಹಾಸ್ಯ, ಇವೆಲ್ಲ ಬೇಕಾದಷ್ಟಿದ್ದಾವೆ. ಹೀಗೆ ಊರೂರೆಲ್ಲ ಸುತ್ತಿ ಶಿವಮೊಗ್ಗದಲ್ಲಿ ನಮ್ಮ ತಂದೆ ಆರೋಗ್ಯ ಸ್ವಲ್ಪ ಕೆಲಸ, ಅವ್ರಿಗೆ ಮೂಲ ವ್ಯಾಧಿ ಇತ್ತು, ಪೈಲ್ಸು. ಡಾಕ್ಟ್ರು ಏನ್ರಿ ಭಾಗವತ್ರೆ ವಯಸ್ಸು ಇಷ್ಟ ಆಯ್ತು, ರಾತ್ರಿ ನಿದ್ದೆಗೆಡ್ತೀರಾ, ಸಂಗೀತ ಕಚೇರಿ ಬಂದ್ರೆ ಸಂಗೀತಕ್ಕೆ ಹೋಗ್ತೀರಾ, ಇಲ್ಲಿ ಇದು ಮಾಡ್ತೀರಾ, ಬಹಳ ಕಷ್ಟ, ಬೇಡ. ಆಮೇಲೆ ನಾವುಗಳು ಎಲ್ಲ, ನಾವು ನಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲ ಸೇರಿ, ಇಲ್ಲ ಆರೋಗ್ಯ ಕೆಟ್ಟೋಗುತ್ತೆ. ಅಷ್ಟೊತ್ತಿಗೆ ನಮ್ ದೊಡ್ಡಪ್ಪ ತೀರ್ಕೊಂಡು ಶಿವಮೊಗ್ಗ ಕ್ಯಾಂಪ್ನಲ್ಲಿ ತೊಂದರೆ ಆಯ್ತು. ಮಳೆಗಾಲ ಎದುರಿಸ್ಬೇಕು,
ಆವಾಗ ಅವಸ್ಥೆಗಳು, ಬೇರೆ ಕ್ಯಾಂಪ್ ಶಿಫ್ಟ್ ಮಾಡ್ಬೇಕಾದ್ರೆ ಆರ್ಥಿಕ ಪರಿಸ್ಥಿತಿ ತೊಂದರೆ, ಇವೆಲ್ಲ ಇದ್ರ ಮೇಲೆ ಜೊತೆಗಾರ ಕಂಪ್ನಿಗಳು ಅವರು ಕೊಟ್ಟ ಒಂದು ತೊಂದರೆಗಳು ಇವೆಲ್ಲ ಸಾಕು ಅನ್ನಿಸ್ಬಿಡ್ತು. ಇದು ವೃತ್ತಿದ್ವೇಷ ಇದ್ದೇ ಇರುತ್ತೆ ಸರ್. ಇದೆಲ್ಲ ನೋಡಿ ನಾವೇ ಅವ್ರನ್ನ ಬೇಡ ಅಂತೇಳಿ ಕರ್ಕೊಂಡ್ಬಂದು ಬೆಂಗಳೂರಲ್ಲಿ ಆಪರೇಷನ್ ಮಾಡಿಸಿ ರೆಸ್ಟ್ ಅಲ್ಲಿ ಇರಿಸಿದ್ವಿ. ಸರಿ ಏನ್ ಮಾಡೋದು ಇವೆಲ್ಲ ಅಂತೇಳಿ ಈ ಕಂಪನಿನ ಕೊಟ್ಟುಬಿಡೋಣ ಅಂತೇಳಿ ಶ್ರೀಕಂಠ ಮೂರ್ತಿಗಳಿದ್ರು, ರಾಜಾ ವಿಕ್ರಮ. ಹೌದು, ಶ್ರೀಕಂಠ ಮೂರ್ತಿಗಳ ಅವರು ಭಾಗವತರೇ ನೀವು ಮನ್ಸ್ ಮಾಡಿದ್ರೆ ನನಗೆ ಕಂಪನಿ ಕೊಡಬೇಕು, ಕೊಡ್ತೀನಿ. ಆದ್ರೆ ಒಂದ್ ಕಂಡೀಷನು, ಹೆಸರು ನಿಮ್ದಿದೆ ಅದೇ ನಿಂತ್ಬಿಟ್ಟಿದೆ ಜನದಲ್ಲಿ, 1 ತಿಂಗಳ ಕಾಲ ಆದ್ರೂ ನೀವು ನಾಟಕದಲ್ಲಿ ಪಾತ್ರ ಮಾಡಿ ಆಮೇಲೆ ನಿಧಾನವಾಗಿ ಸರ್ಕೊಳ್ಳಿ, ನಾನು ಕಂಟಿನ್ಯೂ ಮಾಡ್ಕೋತೀನಿ ಅಂದ್ರು. ಆಯ್ತಪ್ಪ, ಸ್ವಲ್ಪ ನನ್ಗೆ ಆರೋಗ್ಯ ಸರಿ ಹೋಗ್ಬೇಕು, ಟೈಮ್ ತಗೊಳ್ಳಿ ಅಂತ ಹೇಳಿ ಅವ್ರು ನಂಜನಗೂಡು ಕ್ಯಾಂಪಿಗೆ ಬಂದ್ರು. ನಂಜನಗೂಡು ಕ್ಯಾಂಪಿಗೆ ಬಂದಾಗ ನಮ್ಮ ತಂದೆಯವರು ಕೆಲವು ದಿವಸ ಒಂದು ತಿಂಗಳಿದ್ರು ಅಲ್ಲಿ ಪಾತ್ರ ಮಾಡಿ, ಆಮೇಲೆ ನನ್ ಬಿಟ್ಬಿಡಪ್ಪ, ನನ್ನ ಕೈಲಿ ಆಗಲ್ಲ, ಮನೆಯಲ್ಲಿ ಮಕ್ಳುಗಳೆಲ್ಲ ದುಡ್ಡೋರು ಆಗ್ತಿದ್ರೆ, ಹೆಣ್ಮಕ್ಳಿಗೆ ಮದುವೆ ಮಾಡ್ಬೇಕು, ಇವೆಲ್ಲ ಸಂಸಾರ ನಮ್ಮ ಅಣ್ಣ ಇದ್ರು ನೋಡ್ಕೋತಾ ಇದ್ರು, ಈಗ ಮಕ್ಳಿಗೆ ಚಿಕ್ಕವರು, ಹೆಣ್ಮಕ್ಳಿಗೆಲ್ಲ ಮದುವೆ ಮಾಡ್ಬೇಕು ಅಂತೇಳಿ ಬಿಡಿಸ್ಕೊಂಡು ಬಂದು ಬೆಂಗಳೂರಿನಲ್ಲಿ ಸೆಟ್ಲ್ ಆದ್ರು. ಸಂಗೀತ ಮುಂದುವರ್ಸ್ಕೊಂಡೋದು. ಇದು ಮತ್ತೆ ರಂಗಭೂಮಿಯಿಂದ ಮತ್ತೆ ಸಂಗೀತಕ್ಕೆ ಬಂದ್ರಿ. ಸೊ ಕೊನೆವರೆಗೂ ಸಂಗೀತನೇ ಸಂಗೀತದಲ್ಲೇ ಇದ್ರು. ಕರ್ನಾಟಕ ಗಾನಕಲಾ ಪರಿಷತ್ ಅಂತ ಒಂದು ಸಂಸ್ಥೆ, ಅದು ಬೆಂಗಳೂರಿನ ಸಂಗೀತಗಾರರೇ ಎಲ್ರೂ ಸೇರಿ ಮಾಡಿದ್ದು. ಎ ಸುಬ್ರಾಯರು, ಆನೂರ್ ರಾಮಕೃಷ್ಣ, ನಮ್ಮ ತಂದೆಯವರು, ಮತ್ತೆ ಇನ್ನು ದೊಡ್ಡ ಸಂಗೀತ ಆರ್ ಕೇಶವಮೂರ್ತಿ, ಇನ್ನು HV ಕೃಷ್ಣಮೂರ್ತಿಗಳು, ಇವೆಲ್ಲರೂ ಸೇರಿ ಆವಾಗ ಗಾಯನ ಸಮಾಜದಲ್ಲಿ ಯಾತಕ್ಕೆ ಅದು ಮಾಡಿದ್ರು ಅಂದ್ರೆ, ಸಂಗೀತಗಾರರು ಈ ಗಾಯನ ಸಮಾಜ ಮತ್ತೆ ರಾಮ್ ಸೇವಾ ಮಂಡಳಿ ಇದೆಯಲ್ಲ, ಅಲ್ಲಿ ಕರ್ನಾಟಕ ಕಲಾವಿದರನ್ನ ಸ್ವಲ್ಪ ಹೀನಾಯವಾಗಿ ನೋಡಕ್ ಶುರು ಮಾಡಿದ್ರು. ಸರಿಯಾದ ಒಂದು ಜೊತೆಗಾರರಿಗೆ ಪಕ್ವಾದ್ಯ ಕೊಡದೆ ಅಲ್ಲಿಯವ್ರಿಗೆ ಇಲ್ಲಿಯವ್ರನ್ನ ಹಾಕೋದು, ಇಲ್ಲಿಯವ್ರಿಗೆ ಅಲ್ಲಿಯವ್ರನ್ನ ಹಾಕೋದು, ಸಂಭಾವನೆ ವಿಷಯದಲ್ಲೂ ಸ್ವಲ್ಪ ಕೀಳು ಮೇಲೆ ಎಲ್ಲ ಇತ್ತು. ಇದೆಲ್ಲ ಇದ್ದಿದ್ರಿಂದ ಇವರೆಲ್ಲ ಸೇರಿ ನಾವೇ ಒಂದ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಕರ್ನಾಟಕ ಗಾನಕಲಾ ಪರಿಷತ್ ಅಂತ ಮಾಡಿ, ಅದು ಆ ಕಾಲದಲ್ಲಿ ಮೊದಲನೇ ಅಧ್ಯಕ್ಷರಾಗಿ ರಾಜಯ್ಯಂಗಾರರು ಶಂಕರಯ್ಯ ಹಾಲ್ನಲ್ಲಿ ಶುರು ಮಾಡಿದ್ದು. ಅದು 52ನೇ ವರ್ಷ ಈಗ. ಎಲ್ಲಾರು ನಮ್ಮ ತಂದೆಯವರು ಪ್ರೆಸಿಡೆಂಟ್ ಆಗಿದ್ರು. ಗಾನಕಲಾ ಭೂಷಣ ಅಂತ ಆ ಒಂದು ವಿದ್ವತ್ ಸಭೆಯಲ್ಲಿ ಟೈಟಲ್ ಕೊಟ್ಬಿಟ್ಟು ಇದುವರೆಗೂ ನಡೆಸ್ಕೊಂಡು ಬಂದು, ಈಗ RK ಪದ್ಮನಾಭ ಅವರು ಅಧ್ಯಕ್ಷರಾಗಿದ್ದಾರೆ. ಬಹಳ ಅಮೋಘವಾಗಿ, ಅದು ಹೇಳಕ್ಕೆ ತಿರುದು ಆ ರೀತಿ ನಡೆಸ್ತಾ ಇದ್ದಾರೆ ಇವತ್ತು. ನಾವು ಹೊನ್ನಪ್ಪ ಭಾಗವತ ಟ್ರಸ್ಟ್ ನಿಂದಾನು RK ಪದ್ಮನಾಭ ಅವ್ರಿಗೆ ಕಳೆದ ಜನವರಿ 26ರಲ್ಲಿ ಸನ್ಮಾನ ಮಾಡಿದ್ವಿ. ಅವ್ರು ಬಹಳ ಚೆನ್ನಾಗಿ ಎಲ್ಲಾ ಸಂಗೀತಗಾರರನ್ನು ಕರೆದು ಎಲ್ರನ್ನೂ ಗೌರವಿಸ್ತಾ, ಬೆಂಗಳೂರ ಒಂದೇ ಅಲ್ಲದೆ ಕರ್ನಾಟಕದ ಬೇರೆ ಬೇರೆ ಊರುಗಳಲ್ಲೆಲ್ಲ ಮಾಡ್ಕೊಂಡು ಬಂದು ನಡೆಸ್ತಾ ಇದ್ದಾರೆ. ಇದೊಂದು ಸಂತೋಷದ ವಿಷಯ. ನೋಡಿ ಸ್ನೇಹಿತರೆ, ಯಾವುದು ಹೂವಿನ ಹಾಸಿಗೆ ಅಲ್ಲ, ಎಲ್ಲಾನು ಕಷ್ಟಪಟ್ಟೇ ತಗೋಬೇಕು ಅಂತ ಭಗವಂತ ನಿಚ್ಚಾಗಿದ್ದರಿಂದ ಹೊನ್ನಪ್ಪ ಭಾಗವತರಂತ ಮೇರು ಕಲಾವಿದರು ಹಿಮಾಲಯದ ಎತ್ತರದ ಮೇರು ಕಲಾವಿದರಿಗೂ ಆದಂಥ ವೃತ್ತಿದ್ವೇಷಗಳು, ಆದಂಥ ಪ್ರೊಫೆಷನಲ್ ಜನಸ್ಸಿಗಳು ಸಂಗೀತ ಇದಕ್ಕೆ ಬಂದಾಗ ನೋಡಿ, ನಮ್ಮ ಕನ್ನಡ ನಾಡಿನಲ್ಲೇ ಇದ್ದಂಗೆನೆ ನಮ್ಮ ಕನ್ನಡ ನಾಡಿನವರೇ ಆದಂಥ ಹೊನ್ನಪ್ಪ ಭಾಗವತರು ಮತ್ತು ನಮ್ಮ ಕನ್ನಡ ನಾಡಿನ ಕಲಾವಿದರನ್ನ ನಡ್ಸ್ಕೊಳ್ತಿದ್ದಂಥ ರೀತಿ, ಇವನ್ನೆಲ್ಲ ನೋಡಿದಾಗ ಎಂಥ ಕಾಲ ಇತ್ತಪ್ಪ. ಇದನ್ನೆಲ್ಲ ಮೆಟ್ಟಿ ನಿಂತು ಇವರು ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡಿದ್ರು. ಇದು ಬಹಳ ಮುಖ್ಯ. ಯಾರು ತುಂಬ ನೀವು ಸಾಧಕ ಅಂತ ನೋಡ್ತಿರಲ್ಲ, ನೀವು ಆ ಸಾಧನೆ ಮಾಡಿದ್ದನ್ನ ನೋಡ್ತಿರ ಹೊರತು ಅವರ ಬೆನ್ನ ಹಿಂದೆ ಚುಚ್ಚಿದ 1000 ಚೂರಿಗಳ ಗುರುತನ್ನು ನೀವು ಕಾಣಲಾರಿರಿ ಅಲ್ವಾ? ಅವರ ಬೆನ್ನ ಹಿಂದಿನ 1000 ಗಾಯದ ಗುರುತನ್ನು ನೀವು ಕಾಣಲಾರಿರಿ. ಇಂಥ ಎಲ್ಲ ದ್ವೇಷದ, ಅವಮಾನದ, ಅಸೂಯೆಯ, ಮೋಸದ, ವಂಚನೆಯ ಎಲ್ಲ ಗಾಯದ ಗುರುತುಗಳನ್ನು ಇಟ್ಕೊಂಡು ಸಾಧಕರು ಮೇಲೆ ಬಂದಿರ್ತಾರೆ. ಅದನ್ನೆಲ್ಲ ಮೆಟ್ಟಿ ನಿಂತಿರ್ತಾರೆ. ಅದಕ್ಕೆ ಸಾಕ್ಷಿ ಹೊನ್ನಪ್ಪ ಭಾಗವತರು. ಸರ್, ಒಂದು ಇದು ಕೊಡಿ.